ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸ್ಲಂಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು ಯೋಚಿಸಿರೋ ಸ್ಲಂ ಬೋರ್ಡ್ ಈಗ ಬಡವರಿಗಾಗಿ ಮನೆಗಳನ್ನ ಕಟ್ಟಿಸಿಕೊಡುವತ್ತ ಚಿಂತಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಜಯನಗರದ ಅರಸು ಕಾಲೋನಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸಂಸದ ಅನಂತಕುಮಾರ್, ಡಿಸಿಎಂ ಅಶೋಕ್, ಸಚಿವ ಸೋಮಣ್ಣ ಹಾಗೂ ಮೇಯರ್ ವೆಂಕಟೇಶ ಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಈ ಪ್ರದೇಶದಲ್ಲಿ ಯೋಜನೆ ಜಾರಿಯಾದರೆ ಕನಿಷ್ಠ 288 ಕುಟುಂಬಗಳಿಗೆ ಆಶ್ರಯ ದೊರೆಯಲಿದೆ ಅಂತ ಅನಂತಕುಮಾರ್ ತಿಳಿಸಿದರು. ಜ್ಯೋತಿ ಬೆಳಗುವ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರು ಮಾಡಿದ್ದಾರೆ. ಅವರ ನಮ್ಮ ಬೆಂಗಳೂರು ಸೌತ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು, ಬೆಂಗಳೂರಿನ ಅಭಿವೃದ್ಧಿಗೆ ವಿಶೇಷವಾದಂಥ ಕಾಳಜಿಯನ್ನು ಅನಂತಕುಮಾರ್ ಅವರು ಯಾವಾಗೂ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ನಮಗಿಂತ ಹಳಬರು ಇಲ್ಲಿ ಜಯನಗರಕ್ಕೆ ನಮಗಿಂತ ಭಾಳ ಹಳಬರು ಚುನಾಯಿತ ಪ್ರತಿನಿಧಿಗಳಲ್ಲಿ ನನಗಿಂತ ವಿಜಯಕುಮಾರ್ಗಿಂತ ಎಲ್ಲರಿಗಿಂತ ಭಾಳ ಹಳಬರು. ನೀವೆಲ್ಲ ಅವರಿಗೆ 5 ಬಾರಿ ಅವ್ರನ್ನ ಲೋಕಸಭಾ ಸದಸ್ಯರಾಗಿ ಮಾಡಿ ಅವರಿಗೆ ಆಶೀರ್ವಾದ ಇವೆಲ್ಲ ಮಾಡಿದ್ದೀರ. ಅವರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಶಾಸಕರಾಗಿ ಈ ಭಾಗದ ಅಭಿವೃದ್ಧಿಗೆ ವಿಶೇಷವಾಗಿ ನಾನು, ವಿಜಯಕುಮಾರ್ ಇರ್ಬೋದು, ಸೋಮಣ್ಣವರು ಇರ್ಬೋದು, ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ನಾವೆಲ್ಲ ಇನ್ನೂ ಹೆಚ್ಚು ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರಿನ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲ ಕಾರಣಕರ್ತರ ಆಗೋಣ. ಕೇಂದ್ರ ಸರ್ಕಾರ ಪೆಟ್ರೋಲು, ಡೀಸೆಲ್, ಸೀಮೆ ಎಣ್ಣೆ ಮತ್ತು ಅಡಿಗೆ ಅನಿಲದ ರೇಟನ್ನು ಜಾಸ್ತಿ ಮಾಡಿದರೆ ಇನ್ನ ರೇಟ್ ಜಾಸ್ತಿ ಆಗತ್ತೆ. ಈ ತರ ರೇಟ್ ಜಾಸ್ತಿ ಆಗ್ತಾ ಇರಬೇಕಾದ್ರೂ ಕೂಡ ಸಾರಿಗೆ ದರವನ್ನ ಕಡಿಮೆ ಮಾಡಿರುವಂತ ಸರ್ಕಾರ ಕರ್ನಾಟಕದ ಸರ್ಕಾರ, ಬಿಜೆಪಿಯ ಸರ್ಕಾರ, ಅಶೋಕ್ ಅವರ ಸರ್ಕಾರ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಪ್ರಸಿದ್ಧ ಕಲ್ಯಾಣ್ ಆಭರಣ ಮಳಿಗೆ ಈಗ ಹೊಸ ವಿನ್ಯಾಸದ ವಸ್ತ್ರಗಳ ಮಳಿಗೆಯನ್ನು ಕೂಡ ಪರಿಚಯಿಸ್ತಾ ಇದೆ. ಇದರ ನೂತನ ಮಳಿಗೆ ಕಲ್ಯಾಣ್ ಸಿಲ್ಕ್ಸ್ ಬೆಂಗಳೂರಿನಲ್ಲಿಂದು ಶುಭಾರಂಭಗೊಂಡಿದೆ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಆರಂಭಗೊಂಡಿರುವ ಕಲ್ಯಾಣ್ ಸಿಲ್ಕ್ ಮಳಿಗೆಯನ್ನ ನಟ ಶಿವರಾಜ್ ಕುಮಾರ್ ಚಾಲನೆ ನೀಡಿದ್ರೆ, ಮಳಿಗೆಯ ರಾಯಭಾರಿ ಮಲಯಾಳಂ ನಟ ಪೃಥ್ವಿರಾಜ್ ಸಾಥ್ ನೀಡಿದ್ರು. ಇನ್ನು ಶಿವಾಜಿನಗರದ ಸಫಿನಾ ಪ್ಲಾಜಾ ಬಳಿ ಇರುವ ನೂತನ ಮಳಿಗೆಯಲ್ಲಿ ಎಲ್ಲಾ ತರಹದ ವೆರೈಟಿ ಉಡುಪುಗಳು ಗ್ರಾಹಕರ ಕಣ್ಮನ ಸೆಳೀತಾ ಇವೆ. ಅದೊಂದು ವಿಶಿಷ್ಟ ಘಟಿಕೋತ್ಸವ. ಸುಂದರವಾಗಿ ಅಕ್ಷರಗಳನ್ನು ಬರೆಯೋದು, ಬರೆದ ಅಕ್ಷರಗಳ ಮೂಲಕ ಬರೆದವರನ್ನ ವಿಶ್ಲೇಷಿಸುವ ವಿದ್ಯೆಯನ್ನ ಅಕಾಡೆಮಿಕ್ ಆಗಿ ಕಲಿತವರಿಗೆ ಪ್ರಮಾಣ ಪತ್ರ ನೀಡುವ ಸಮಾರಂಭ. ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನಡೆಸಿದ ಈ ಸಮಾರಂಭದಲ್ಲಿ ಅಮೆರಿಕದ ಹ್ಯಾಂಡ್ ರೈಟಿಂಗ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿರುವ ಬಾರ್ಟ್ ಬಗೆಟ್ ಅತಿಥಿಗಳಾಗಿ ಬಂದಿದ್ದು ವಿಶೇಷವಾಗಿತ್ತು. ಹಸ್ತಾಕ್ಷರದ ಬಗ್ಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಪರಿಣಿತರಿಂದ ಪ್ರಮಾಣ ಪತ್ರ ಪಡಿತಾ ಇರೋದು ವಿದ್ಯಾರ್ಥಿಗಳಲ್ಲಿ ರೋಮಾಂಚನ ಮೂಡಿಸಿದೆ ಅಂತ ಸಂಭ್ರಮಿಸಿದ್ರು ಸಂಸ್ಥೆ ಮುಖ್ಯಸ್ಥರಾದ ರಫಿ ಉಲ್ಲಾ ಬೇಗ್. ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಸೆರೆಮನಿ ಇದೆ. ಯಾರು ನಮ್ಮಲ್ಲಿ ಸರ್ಟಿಫಿಕೇಷನ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದಾರೋ ಅವರು ಇವತ್ತು ಈ ಸಮಾರಂಭದಲ್ಲಿ ಅವರಿಗೆ ಸರ್ಟಿಫಿಕೇಟ್ಸನ್ನು ಕೊಡಲಾಗುತ್ತೆ. ಇದು ನಮ್ಮ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಇಂಡಿಯಾ ಸಂಸ್ಥೆಯ 22ನೇ ಮತ್ತು 23ನೇ ಗ್ರ್ಯಾಜುಯೇಷನ್ ಸೆರೆಮನಿ ಆಗಿದೆ. ಪ್ಯಾಲೇಸ್ ಗ್ರೌಂಡ್ ಜಯಮಹಲ್ನ ಅದ್ದೂರಿ ಸೆಟ್ನಲ್ಲಿ ಇವತ್ತು ಮೊದಲ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಐತಿಹಾಸಿಕ ಪಾತ್ರದಲ್ಲಿ ಅಭಿನಯಿಸಿರುವ ಸಂಗೊಳ್ಳಿ ರಾಯಣ್ಣ ಚಿತ್ರದ ಆಡಿಯೋ ರಿಲೀಸ್ ಆಯಿತು. ಕಿಚ್ಚ ಸುದೀಪ್ ಆಡಿಯೋ ರಿಲೀಸ್ ಮಾಡಿದ್ರು. ಕನ್ನಡದಲ್ಲಿ ಅತಿ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣಗೊಂಡಿರೋ ಚಿತ್ರ ಅನ್ನೋ ಹೆಗ್ಗಳಿಕೆ ಈ ಚಿತ್ರಕ್ಕಿದ್ದು ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಚಿತ್ರದ ಇನ್ನೊಂದು ವಿಶೇಷ ಅಂದ್ರೆ ಜಯಪ್ರದಾ ಚೆನ್ನಮ್ಮನಾಗಿ ಕಾಣಿಸಿಕೊಂಡಿದ್ದಾರೆ. ಮುಂದಿನ ತಿಂಗಳ 2ನೇ ವಾರದಲ್ಲಿ ಈ ಚಿತ್ರ ತೆರೆಗೆ ಬರೋ ಸಾಧ್ಯತೆ ಇದೆ. ಇವತ್ತು ಅದ್ದೂರಿ ಸೆಟ್ನಲ್ಲಿ ಆಡಿಯೋ ರಿಲೀಸ್ ಅನ್ನ ಮಾಡಲಾಯಿತು. ಇವಿಷ್ಟು ಈ ಹೊತ್ತಿನ ಬೆಂಗಳೂರು ಫಸ್ಟ್ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.